ಮೇಡಮ್ ಕಾಫಿ ಕೊಡ್ಲಾ? ಬಿಸಿ ಬಿಸಿದು ಒಂದು ಲೋಟ ಕಾಫಿ ಕೊಡು, ತಲೆ ಮೇಲೆ ಸುರ್ಕೋತೀನಿ. ಯಾಕೆ ಮೇಡಮ್, ಏನಾಯ್ತು? ಎಲ್ಲ ನನ್ನ ಕರ್ಮ. ನಿನ್ನನ್ನು ಕಾಪಾಡಕ್ ಬಂದು ನನ್ನ ಕಾಲ್ ಮೇಲೆ ನಾನೇ ಕಲ್ಲು ಹಾಕೊಂಡಿದ್ದೀನಿ. ಯಾಕೆ ಮೇಡಮ್? ಪರಿಮಳ ಮೇಡಮ್ ಹತ್ರ ಮಾತಾಡಿದ್ಮೇಲಿಂದ ನೀವು ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ. ಅಂಥದ್ದವ್ರೇನಾದರೂ ಅಂದ್ರು ಮೊದಲು ನಿನ್ನನ್ನು ಮನೆಯಿಂದ ಆಚೆಗೆ ಹಾಕು ಅಂತ. ಏನು ಮೇಡಮ್ ಹೀಗಂತಿದ್ದೀರಾ? ಅದಕ್ಕೆ ನೀವೇನಂದ್ರಿ? ಇನ್ನೇನಂದ್ಲಿ? ಅವ್ರು ಹೇಳಿದ್ದೆ ಕರೆಕ್ಟು ಅಂದೆ. ಇದೇನು ಮೇಡಮ್, ನನ್ನ ಕಾಪಾಡಿದ ಕೈಯಲ್ಲೇ ಕತ್ತೆ ಹೆಸಗ್ತಿದ್ದೀರಾ? ಹೌದು ಕಣೆ, ನಿನ್ನನ್ನು ಕಾಪಾಡೋದಕ್ಕೆ ಹೋಗಿ ನಾನೀಗ ದಂಡ ಕಟ್ಟೋ ಹಾಗಾಗಿದೆ. ಮೊದಲು ನಿನ್ನ ಲಗೇಜ್ ತಗೊಂಡು ಮನೆಯಿಂದ ಆಚೆಗೆ ನಡಿ. ಮೇಡಮ್ ಏನು ಮೇಡಮ್, ನಿಜವಾಗ್ಲೂ ನನ್ನ ಮನೆ ಬಿಟ್ಟು ಹೋಗು ಅಂತಿದ್ದೀರಾ? ಕನ್ನಡದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಮನೆಯಿಂದ ಆಚೆಗೆ ಹೋಗು ಅಂತ. ನಡಿ. ಮೇಡಮ್ ನೀವೇ ಹೀಗಂದ್ರೆ ನಂಗೆ ಸಾಯೋದು ಬಿಟ್ಟು ಬೇರೆ ದಾರಿನೇ ಇಲ್ಲ. ಇಲ್ಲಿವರೆಗೂ ನನ್ನ ಕೈ ಹಿಡಿದು ಕಾಪಾಡ್ಕೊಂಡು ಬಂದಿದ್ದೀರಾ. ಈ ಕೊನೆಗಳಿಗೆ ನನ್ನ ಕೈ ಬಿಡಬೇಡಿ. ನಿಮ್ಮನ್ನೇ ನಂಬಿದ್ದೀನಿ ಮೇಡಮ್. ನಿನ್ನನ್ನು ಕಾಪಾಡಕ್ಕೆ ಹೋದ್ರೆ ನನ್ನ ಪಾಡು ನಾಯಿ ಪಾಡಾಗುತ್ತೆ. ಏನೋ ಒಳ್ಳೆ ಹುಡುಗಿ, ಒಂದು ಒಳ್ಳೆ ಬಾಳ್ ಸಿಗ್ಲಿ ಅಂತ ನಾನು ನಿನ್ಗೆ ಹೆಲ್ಪ್ ಮಾಡಕ್ ಬಂದೆ. ಆದ್ರೆ ಈ ಮನೆಯವರೆಲ್ಲ ನನ್ನನ್ನು ಡೌಟ್ ಪಡ್ತಾ ಇದ್ದಾರೆ. ಆ ಪರಿಮಳಗೆ ಮಾಡಕ್ ಕೆಲಸ ಇಲ್ಲ. ತನ್ನ ಮಗಳ ರಿಸೆಪ್ಷನ್ ಲೇಟ್ ಆಗ್ತಿದೆ ಅನ್ನೋ ಫ್ರಸ್ಟ್ರೇಷನ್ಗೆ ಮನೆಯವ್ರ ಮೇಲೆಲ್ಲ ಅನುಮಾನ ಪಡ್ತಿದ್ದಾಳೆ. ಪರಿಮಳ ಮೇಡಮ್ ಏನೋ ಅಂದ್ರು ಅಂತ ನೀವು ನನ್ನ ಕೈ ಬಿಡಬೇಡಿ ಮೇಡಮ್, ಪ್ಲೀಸ್. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಿನ್ಗೆ ಹೆಲ್ಪ್ ಮಾಡಿದ್ದೀನಿ ಕಣೆ. ನಾನು ನಿನಗೆ ಹೆಲ್ಪ್ ಮಾಡಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮನೆಯವರೆಲ್ಲ ಗ್ಯಾಂಗ್ ಮಾಡ್ಕೋತಾ ಇದ್ದಾರೆ. ಅವರೆಲ್ಲ ಒನ್ ಟೀಮ್ ಆಗ್ತಾ ಇದ್ದಾರೆ, ನಾನು ನಿನ್ನ ಟೀಮ್ ಆಗ್ತಾ ಇದ್ದೀನಿ. ನಾಳೆ ಇನ್ನೂ ಒಬ್ಳು ಪ್ಲೇಯರ್ ಬರ್ತಾ ಇದ್ದಾಳೆ, ಆರ್ತಿ. ಅವಳು ಬಂದ್ರೆ ನಿನ್ನೊಬ್ಳನ್ನೇ ಅಲ್ಲ, ಜೊತೆಗೆ ನನ್ನನ್ನು ಆಚೆಗೆ ಹಾಕ್ತಾಳೆ. ನಾನು ಅವಳಿಗೆ ಕಾಟ ಕೊಟ್ಟಿದ್ದೀನಿ ಅನ್ನೋ ಕೋಪ ಅವಳಿಗೆ ತುಂಬಾ ಇದೆ. ಸಂತೋಷ್ ವೇದಿಕಾ ವಿಷಯದಲ್ಲಿ ಅವಳ ವಿರುದ್ಧ ಎತ್ಕಟ್ಟಿ ಸೂರ್ಯನೇ ಅವಳನ್ನ ಮನೆಯಿಂದ ಆಚೆ ಹಾಕೋ ಹಾಗೆ ಮಾಡಿದ್ದೆ ನಾನು. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿಗೆ ಬರ್ತಾಳೆ, ಜೊತೆಗೆ ಈ ಪರಿಮಳನು ಸೇರ್ಕೋತಾಳೆ. ಅಲ್ಲಿಗೆ ಕತೆ ಮುಗೀತು. ದಯವಿಟ್ಟು ನನ್ನನ್ನ ಬಿಟ್ಬಿಡು. ಸ್ವಲ್ಪ ದಿನ ಆರ್ತಿಗೆ ನಾನು ತುಂಬಾ ಕ್ಲೋಸ್ ಅನ್ನೋ ತರ ಆಕ್ಟ್ ಮಾಡ್ತೀನಿ. ಅದಕ್ಕೆ ಇನ್ಮೇಲೆ ನಾನ್ ನಿನ್ಗೆ ಯಾವುದೇ ರೀತಿ ಹೆಲ್ಪ್ ಮಾಡಕ್ಕಾಗಲ್ಲ. ಆರ್ತಿ ಇಲ್ಲಿಗೆ ಬಂದು ನಿನ್ಗೆ ಗೆಟ್ ಔಟ್ ಅಂತ ಹೇಳೋವರೆಗೂ ಮಾತ್ರ ನೀನ್ ಇಲ್ಲಿರ್ಬೋದು. ಆಮೇಲೆ ನಿನ್ ದಾರಿ ನಿನ್ಗೆ, ನನ್ ದಾರಿ ನನ್ಗೆ. ಅರ್ಥ ಆಯ್ತಾ? ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಮಾಡಿ ಆರ್ತಿ ಮನೆಗೆ ಬರ್ತಾಳೆ ಅಂತ ಎಕ್ಸೈಟ್ಮೆಂಟ್ ನಾನು ಕಾಯ್ತಾ ಇದೆಯಾ ಸೂರ್ಯ? ನಿನ್ನನ್ನು ಆರ್ತಿನ ದೂರ ದೂರ ಇಡಬೇಕು ಅಂತ ನಾನು ಎಷ್ಟೆಷ್ಟೋ ಪ್ರಯತ್ನ ಪಟ್ಟರು ನೀನೇ ಗೆದ್ಬಿಟ್ಟೆ ಅಂತ ಮೆರಿತಾ ಇದೆಯಾ? ಮೆರಿ, ನಾನು ಸೆಮಿಫೈನಲ್ನಲ್ಲಿ ಸೋತಿರ್ಬೋದು, ಆದರೂ ಫೈನಲ್ನಲ್ಲಿ ನಾನೇ ಗೆಲ್ಲೋದು. ಬಾಬಾ, ಯಾರಿಗೋ ವೇಟ್ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಹಾಗೇನಿಲ್ವಲ್ಲ, ಅದು ಅಣ್ಣ ಕೇಕ್ ತರಕ್ಕೆ ಹೋಗಿದ್ದಾನೆ, ಬಂದ ಅಂತ ನೋಡ್ತಾ ಇದ್ದೀನಿ ಅಷ್ಟೇ. ನಿಮ್ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಏನಂತ? ಆರ್ತಿ ಅಕ್ಕ ಬಂದಿಲ್ವಲ್ಲ ಅಂತ ನೀವು ಚಡ್ಪಡಿಸ್ತಿದ್ದೀರಾ ಅಂತ. ಚಟ್ಪಡ್ಕೆನಾ ನನಗ? ಹಾಗೇನಿಲ್ವಲ್ಲ. ಹೌದಾ? ಸರಿ, ಹಾಗಾದ್ರೆ ಪಾರ್ಟಿ ಪೋಸ್ಟ್ಪೋನ್ ಆಯ್ತು. ಅಕ್ಕ ನೀವು ಲೇಟಾಗಿ ಬನ್ನಿ ಅಂತ ಅವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ. ಬೇಡ. ಹಾಗೆ ಬನ್ನಿ ದಾರಿಗೆ. ನನ್ನ ಕೈಯಲ್ಲಿ ಸಿಕ್ಕಾಕೊಂಡ್ರಾ? ಹೌದು, ನಾನು ಆರ್ತಿಯವ್ರಿಗೋಸ್ಕರನೇ ಕಾಯ್ತಿದ್ದೆ. ಏನಿವಾಗ? ಬಾಬಾ, ಆರ್ತಿ ಅಕ್ಕ ಗಂಡನ ಮನೆಗೆ ಅಪರೂಪಕ್ಕೆ ಬರ್ತಾ ಇದ್ದಾರೆ. ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಸುಂದರವಾಗಿ ಬರ್ಲಿ ಬಿಡಿ. ನೋ ರಾಕಿ, ಆರ್ತಿಯವರು ಮೇಕಪ್ ಇಲ್ಲದೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಬಾಬಾ, ಆರ್ತಿ ಅಕ್ಕನ ಹೆಸರು ಹೇಳಿದ ತಕ್ಷಣ ಫುಲ್ ರೊಮ್ಯಾಂಟಿಕ್ ಮೂಡಾ? ನೋಡಿ, ಅರ್ಪಿತಾಗ ಹೇಳಿ ರೂಮ್ ಡೆಕೋರೇಷನ್ ಮಾಡಿಸ್ಲಾ? ಯಾಕೆ? ಯಾಕೆ ಅಂದ್ರೆ ಅಕ್ಕ ಇಷ್ಟು ಅಪರೂಪಕ್ಕೆ ಬರ್ತಿದ್ದಾರೆ, ನೀವು ಅವ್ರಿಗೊಂದು ರೊಮ್ಯಾಂಟಿಕ್ ವೆಲ್ಕಮ್ ಕೊಡಲ್ವಾ? ಏನಕ್ಕ, ನಾನು ಹೇಳಿದ್ ಕರೆಕ್ಟ್ ತಾನೆ? ಏನ್ ಹೇಳ್ದೆ ನೀನು? ಪರ್ಫೆಕ್ಟ್ ಆಗಿ ಹೇಳ್ದೆ ಕಣ. ಅತ್ತೆ ನೀ ಶಿ ಯಾರ್? ಬಾಬಾ, ಅಪ್ಪಿ
ಸಾಕ್ಷಿ ಪುಟ್ಟ, ಈ ಡ್ರೆಸ್ ಹಾಕಿನೂ ಅರ್ಧ ಗಂಟೆ ಆಗಿಲ್ಲ, ಆಗ್ಲೇ ಚೇಂಜ್ ಮಾಡು ಅಂತೀಯಲ್ಲ. ಅಪ್ಪ 5 ಡ್ರೆಸ್ ತಂದ್ಕೊಟ್ಟಿದ್ದಾರೆ, ಅಮ್ಮನೂ 5 ಡ್ರೆಸ್ ತಂದ್ಕೊಟ್ಟಿದ್ದಾರೆ, ಅಜ್ಜಿ 3 ಡ್ರೆಸ್ ತಂದ್ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ಡ್ರೆಸ್ಸನ್ನು ಇವತ್ತೇ ಹಾಕೋಬೇಕಾ? ಇಲ್ಲ, ನಾ ಬಂದು ನವರತ್ನ ಡ್ರೆಸ್ ಹಾಕೋತೀನಿ. ಪ್ಲೀಸ್ ಬೇಡ ಪುಟ್ಟ, ಆ ಡ್ರೆಸ್ಗಳನ್ನೆಲ್ಲ ಬೇರೆ ಫಂಕ್ಷನ್ಗೆ ಹಾಕೊಳ್ಳುವಂತೆ. ಇಲ್ಲ, ನಾನು ಎಲ್ಲ ಡ್ರೆಸ್ ಅನ್ನು ಇವತ್ತೇ ಹಾಕೋತೀನಿ. ಏನೀಗ? ನಿನ್ನಿಷ್ಟ, ನಿಂಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ. ಸಾಕ್ಷಿ ಪುಟ್ಟ, ಇವತ್ತು ಆರತಿ ಅಮ್ಮ ಬರ್ತಿದ್ದಾರೆ. ಅವ್ರಿಗೆ ನಿನ್ನನ್ನು ಒಪ್ಪಿಸ್ಬಿಟ್ರೆ ನನ್ನ ಜವಾಬ್ದಾರಿ ಮುಗೀತು. ಇನ್ಮೇಲೆ ಆರತಿ ಅಮ್ಮ ಹೇಗೆ ಹೇಳ್ತಾರೋ ಹಾಗೆ ನೀನು ಕೇಳಬೇಕು. ಇವತ್ತು ಆರತಿ ಅಮ್ಮ ಬರ್ತಾರಲ್ಲ, ಅವ್ರು ಬಂದ್ರೆ ನೀವು ಹೊಟ್ಟೋಗ್ತೀರಾ? ಗೊತ್ತಿಲ್ಲ ಪುಟ್ಟ, ಆರತಿ ಅಮ್ಮ ಹೋಗು ಅಂದರೆ ನಾನು ಹೋಗಲೇಬೇಕು. ಮಕ್ಕಳನ್ನ ದೇವ್ರ ಥರ ಅಂತಾರೆ. ನೀ ಹೇಳು ಸಾಕ್ಷಿ ಪುಟ್ಟ, ಆರತಿ ಅಮ್ಮ ನನ್ನ ಹೋಗು ಅಂತಾರ ಅಥವಾ ಇರು ಅಂತಾರ? ಒಂದ್ ನಿಮಿಷ, ನಾನು ಈ ಕಾಯಿನ್ನ ಯಾವ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಅಂತ ನೀವ್ ಹೇಳ್ಬೇಕು. ಯಾವ್ದಾದ್ರು ಒಂದ್ ಕೈ ಮುಟ್ಟಿ. ನೀವು ಕಾಯಿನ್ ಇರೋ ಕೈ ಮುಟ್ಟಿಲ್ಲ, ಅಮ್ಮ ನಿಮ್ಮನ್ನ ಕಳಿಸ್ತಾರ. ಹಾ ಬಂದೆ, ಒಂದ್ ನಿಮಿಷ ಬಂದೆ. ಏನು ಇನ್ನೂ ರೆಡಿನೇ ಆಗಿಲ್ಲ ನೀನು? ಮನೆ ಯಜಮಾನಿ ಆಗ್ಬೇಕು ಅಂತ ಅನ್ಕೊಂಡು ಒಳ್ಳೆ ಇನ್ನೂ ಕೆಲಸದವ್ರ ಇದೆಯಲ್ಲೇ. ನೋಡು, ಯಾವಾಗ್ಲೂ ಆಸೆಗೆ ತಕ್ಕನಾಗೆ ವೇಷ ಹಾಕ್ಬೇಕು, ಆಗ್ಲೇ ಡುಯೆಟ್ ಆಡಕ್ ಸಾಧ್ಯ ಆಗೋದು. ಯಾರ ಜೊತೆ ಡ್ಯೂಯೆಟ್ ಆಡ್ಬೇಕು ಅರ್ಪಿತಾ? ಅತ್ತೆ, ಅದು ಮೊನ್ನೆ ತಾನು ಗಂಡ ಸತ್ ಹೋದ್ನಲ್ಲ, ಅವನ ಕೊರ್ಗಲ್ಲೇ ಎಷ್ಟು ದಿನ ಇರ್ತೀಯ? ಇನ್ನೊಂದು ಮದುವೆ ಮಾಡ್ಕೊಂಡು ಅವನ ಜೊತೆ ಡುಯೆಟ್ ಆಡು ಅಂತ ಹೇಳ್ತಾ ಇದ್ದೆ. ಡ್ಯೂಯೆಟ್ ಆಡೋದು ಆಮೇಲೆ ಇರ್ಲಿ, ಮೊದಲು ಹೋಗಿ ಕೆಲಸ ಮಾಡು. ಏನು ಮೇಡಮ್, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ನನ್ನ ಕತೆ ಅಷ್ಟೇ. ಆರತಿ ಮೇಡಮ್ ಬಂದು ನನ್ನ ಮನೆಯಿಂದ ಆಚೆ ಹಾಕೋದಿರ್ಲಿ, ಈಗ ಗಾಯತ್ರಿ ಮೇಡಮೇ ಕತ್ತೆ ಹಿಡ್ದು ನನ್ನ ಆಚೆ ದಪ್ತಿದ್ರು. ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ಹೋಗು, ಒಳ್ಳೆ ಬಟ್ಟೆ ಹಾಕೊಂಡು ಚೆನ್ನಾಗಿ ರೆಡಿ ಆಗು. ಸೂರ್ಯ ನಿನ್ನ ನೋಡಿದ ತಕ್ಷಣ ಓಲ್ಡ್ ಆಗಿಬಿಡ್ಬೇಕು. ಎಲ್ಲಿ ಮೇಡಮ್, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಆರತಿ ಮೇಡಮ್ ಮನೆಗೆ ಬರ್ತಾರೆ, ನನ್ನನ್ನು ಮನೆಯಿಂದ ಆಚೆ ಕಳಿಸ್ತಾರೆ. ಇಷ್ಟು ಬೇಗ ಆಸೆ ಕಳ್ಕೋಬಾರ್ದು. ಹೇಳಕ್ಕಾಗಲ್ಲ, ಯಾವಾಗ ಏನು ಬೇಕಾದರೂ ಆಗ್ಬೋದು. ರಾಣಿ ಕೆಲಸದೊಳಾಗ್ಬೋದು, ಕೆಲಸದೊಳು ರಾಣಿ ಆಗ್ಬೋದು. ನಿನ್ನ ಜೊತೆ ನಾನಿದ್ದೀನಿ. ನನ್ನನ್ನು ನೀನು ಮೇಡಮ್ ಅಂತ ಕರೆಯೋ ಬದಲು ಅಕ್ಕ ಅಂತ ಕರೆಯೋ ಥರ ಪ್ರಮೋಷನ್ ಕೊಡಿಸೋ ಜವಾಬ್ದಾರಿ ನಂದು. ಹೋಗು ಹೋಗು ಹೋಗು, ಬೇಗ ರೆಡಿ ಆಗು. ಹೋಗು. ಕೇಕ್ ಬಂತು, ಕೇಕು.
ಸಾಕ್ಷಿ ಸಾಕ್ಷಿ. ಬಾವಾ ಕೇಕ್ ರೆಡಿನಾ? ರೆಡಿ ರೆಡಿ. ಮಕ್ಕಳ ಕೇಕ್ ತಂದಿದ್ದೀನಿ, ಯಾರು ಗಲಾಟೆ ಮಾಡಬಾರ್ದು, ಆಮೇಲೆ ಕೊಡ್ತೀನಿ. ಅಮ್ಮ ಎಲ್ರು ಬಂದ್ರಾ? ಇನ್ನೂ ಇಲ್ಲ ಕಣೋ. ಆರ್ತಿ ಆದಿತ್ಯನೇ ಬಂದಿಲ್ಲ. ಆದ್ಯ ಅಮ್ಮ ಆದಿತ್ಯ ಬರ್ತಾ ನಾನ್ ಕೇಕ್ ಕಟ್ ಮಾಡಲ್ಲ. ಸಾಕ್ಷಿ ಪುಟ್ಟ, ಅಮ್ಮ ಆದಿತ್ಯ ಬರೋವರೆಗೂ ಕೇಕ್ ಕಟ್ ಮಾಡ್ಸಲ್ಲ, ಓಕೆನಾ? ಹಾ. ಸೂರ್ಯ ಎಲ್ರು ಬಂದಾಯ್ತು, ಆರ್ತಿ ಬಂದಿಲ್ಲ, ಒಂದ್ಸರಿ ಫೋನ್ ಮಾಡೋ. ರಿಸೀವ್ ಮಾಡ್ತಿಲ್ಲ. ಹೊರಟಿರ್ಬೇಕಾಗಿದ್ರೆ ಫೋನ್ ಎತ್ಬೇಕಲ್ವಾ? ಇನ್ನೊಂದ್ಸತಿ ಮಾಡು. ನೋ ಆನ್ಸರ್. ತಡಿ, ನಾನು ಒಂದ್ಸತಿ ಮಾಡ್ತೀನಿ. ರಿಸೀವ್ ಮಾಡ್ತಾ ಇಲ್ಲ. ಆರ್ತಿ, ಏನೇ ಇದು? ಫೋನ್ ಆಗ್ಲಿಂದ ಬಡ್ಕೋತಾ ಇದೆ, ತಗೊಳ್ಳೋದಲ್ವಾ? ಹೂ ಮುಡ್ಕೋ. ನೋಡು, ಸೂರ್ಯ ಅವ್ರದ್ದು 2 ಮಿಸ್ ಕಾಲು, ಗಾಯತ್ರಿ ಅವ್ರದ್ದು 2 ಮಿಸ್ ಕಾಲ್ ಇದೆ. ಏನೋ ಯೋಚನೆ ಮಾಡ್ತಿದ್ದೆಮ್ಮ, ರಿಂಗ್ ಆಗಿದೆ ಗೊತ್ತಾಗ್ಲಿಲ್ಲ. ಎಲ್ಲಿದೆ ನಿನ್ ಮನ್ಸು? ನಮಸ್ಕಾರ ಗಾಯತ್ರಿ ಅವರಿಗೆ. ನಮಸ್ಕಾರ ಶೋಭಾ ಅವರೇ. ಎಲ್ಲಿ ಇನ್ನೂ ಬರಲೇ ಇಲ್ಲ? ಎಲ್ಲರೂ ಬಂದಾಯ್ತು, ನಾವು ನಿಮಗೋಸ್ಕರ ಕಾಯ್ತಾ ಇದೀವಿ. ನಾನು ಸೂರ್ಯ ಆಗ್ಲಿಂದ ಫೋನ್ ಮಾಡ್ತಾ ಇದೀವಿ, ತೆಗಿತಾನೆ ಇಲ್ಲ. ಆರ್ತಿ ಇಲ್ವಾ? ಅವಳು ರೆಡಿ ಆಗ್ತಾ ಇದ್ಲು, ರಿಂಗ್ ಆಗಿದ್ ಗೊತ್ತಾಗ್ಲಿಲ್ಲ. ಇನ್ನೇನು ಹೊರಟ್ಬಿಟ್ವಿ ಗಾಯತ್ರಿ ಅವರೇ. ಹಾ ಅಮ್ಮ ಸರಿ. ಫೋನ್ ಕೊಡಮ್ಮ. ತಗೋ. ಹಲೋ ಶೋಭಮ್ಮ, ಸಾಕ್ಷಿ ಕೇಕ್ ಕಟ್ ಮಾಡಲ್ಲ ಅಂತ ನಿಮಗೋಸ್ಕರ ಕಾಯ್ತೀಯಾಳೆ. ಎಲ್ಲಿದ್ದೀರಮ್ಮ? ಇನ್ನೇನು ಹೊರಟ್ಬಿಟ್ವಿ. ಒಂದು ನಿಮಿಷ ಆರ್ತಿ ಅವ್ರ ಕೈಗೆ ಫೋನ್ ಕೊಡಿ. ಹಾ, ಸೂರ್ಯ ಅವ್ರು ಮಾತಾಡ್ಬೇಕಂತೆ. ನಾನು ರೆಡಿ ಆಗೋದು ಲೇಟ್ ಆಗುತ್ತೆ ಅಂತ ಹೇಳಿ ಅಲ್ಲೇ ಬಂದು ಮಾತಾಡ್ತೀನಿ. ಸೂರ್ಯ ಅವರೇ, ಅವಳು ರೆಡಿ ಆಗ್ಬೇಕಂತೆ, ಅಲ್ಲಿಗೆ ಬಂದೇ ಮಾತಾಡ್ತೀನಿ ಅಂತ ಹೇಳಿದ್ಲು. ಸರಿ ಶೋಭಮ್ಮ. ಯಾಕೋ ಆರ್ತಿ ಮಾತಾಡ್ಲಿಲ್ವಾ? ಅಲ್ಲೇ ಬಂದು ಮಾತಾಡ್ತೀನಿ ಅಂತ ಶೋಭಮ್ಮನ ಹತ್ರ ಹೇಳಿದ್ ಕೇಳಿಸ್ತು. ಹೋಗ್ಲಿ ಬಿಡ, ಇನ್ನೊಂದು 3/4 ಗಂಟೆ ಒಳಗೆಲ್ಲ ಇಲ್ಲಿರ್ತಾರೆ. ಆಗ ನೀನು ಎಷ್ಟು ಬೇಕಾದ್ರೂ ಕೂತ್ಕೊಂಡು ಅವಳ ಹತ್ರ ಮಾತಾಡ್ಬೋದು. ಎಷ್ಟು ಬೇಕಾದ್ರೂ ಮಾತಾಡ್ಬೋದು. ಯಾಕೆ ಬಾಬಾ, ನಿಮ್ ಹೀರೋಯಿನ್ ಇನ್ನ ಬಂದಿಲ್ಲ ಅಂತ ತುಂಬಾ ಫೀಲ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಅವ್ರು ಬರೋವರೆಗೂ ಅರ್ಪಿತನ್ ಕೈಲಿ ಒಂದು ಐಟಮ್ ಡ್ಯಾನ್ಸ್ ಮಾಡಿಸ್ತಾರಲ್ಲ. ಪ್ಲೀಸ್ ರಾಕಿ, ನಿನ್ಗೆ ಯಾವಾಗಲೂ ತಮಾಷೆನೇನಾ? ಓಕೆ ಬಾಬಾ, ಅಷ್ಟ್ಯಾಕೆ ಸೀರಿಯಸ್ ಮಾಡ್ಕೋತೀರಾ? ಎಲ್ಲ ಆರ್ತಿ ಅಕ್ಕ ಮನೆಗೆ ಬರೋದೇ ಇಲ್ಲ ಅನ್ನೋ ತರ. ತಮಾಷೆಗೂ ಹಾಗೆಲ್ಲ ಹೇಳ್ಬೇಡ ರಾಕಿ ನೀನು. ಓಕೆ, ನನಗೆ ನಿಮ್ ಕಷ್ಟ ಅರ್ಥ ಆಗುತ್ತೆ. 2 ತಿಂಗಳಿಂದ ನೀವು ಆರ್ತಿ ಅಕ್ಕನಿಂದ ದೂರ ಇದ್ದು ಎಷ್ಟು ಚಡಪಡಿಸ್ತಾ ಇದ್ದೀರಾ ಅಂತ. ಆದ್ರೆ ನಾನು ಭಾಸ್ಕರಿಂದ ದೂರ ಆಗಿ 6 ತಿಂಗಳಾಯ್ತು. ನನ್ನ ಬಗ್ಗೆ ಯಾರಾದ್ರೂ ಯೋಚನೆ ಮಾಡಿದ್ದೀರಾ? ಹೋಗ್ಲಿ ಬಿಡಿ,
ಈಗ ಆರ್ತಿ ಅಕ್ಕನ ಮನೆಗೆ ನಾನೇ ಹೋಗಿ ನನ್ನ ಕರಲ್ಲೇ ಕರ್ಕೊಂಡು ಬರ್ತೀನಿ. ಅದೆಲ್ಲ ಏನು ಬೇಡ, ಬಂದಿರೋ ಇನ್ವೈಟೀಸ್ನ ವಿಚಾರಿಸ್ಕೊ ಅಷ್ಟೇ. ಓಕೆ, ಆಸ್ ಯು ವಿಶ್. ಹೇಗಿದೆ ಮೇಡಮ್ ನನ್ನ ಡ್ರೆಸ್ಸು? ಏನೇ ನೀನು ಆರ್ತಿಗೆ ಸೈಡ್ ಹೊಡೆಯೋ ಥರ ಡ್ರೆಸ್ ಮಾಡ್ಕೊಂಡಿದ್ಯಾ? ಆರ್ತಿ ಏನಾದ್ರೂ ಇನ್ನೊಂದು ವಾರ ಲೇಟಾಗಿ ಬಂದ್ರೆ ನಿಂದು ಸೂರ್ಯಂದು ಗಾಂಧರ್ವ ವಿವಾಹ ಆಗೋಗುತ್ತೆ. ಗಾಂಧರ್ವ ವಿವಾಹ ಅಂದರೆ ಏನು ಮೇಡಮ್? ಹಾ, ಮದ್ವೆ ಆಗ್ದಾನೆ ಸಂಸಾರ ಮಾಡೋದು. ಅಯ್ಯ, ನನ್ನ ಎದುರುಗಡೆ ಯಾಕೆ ನೊಲಿತ್ಯಾ? ಹೋಗು, ಅಲ್ಲಿ ನೊಲಿ. ಎಲ್ಲಿ ಮೇಡಮ್? ಎಲ್ಲಿ ಅಂದ್ರೆ ಕನ್ನಡಕ ಹಾಕೋತಾನಲ್ಲ ಅವನ್ ಮುಂದೆ. ಓಕೆ. ಸರ್, ಹಾಂ, ಹೇಗಿದೆ ಸರ್? ಏನು? ನನ್ನ ಡ್ರೆಸ್ಸು ನೀವೇ ಕೊಟ್ಟಿದ್ದು ಸೀರೆ ಸರ್. ಹಾಂ, ಚೆನ್ನಾಗಿದೆ. ಆರ್ತಿ ಮೇಡಮ್ಗೆ ನನ್ನ ಕೆಲಸದಿಂದ ತೆಗಿಬೇಡಿ ಅಂತ ಹೇಳಿ ಸರ್. ಮೊದಲು ಆರ್ತಿ ಅವರು ಮನೆಗೆ ಬರಲಿ. ಆರ್ತಿ ಮೇಡಮ್ ಮನೆಗೆ ಬಂದಾಗ ನಾನು ಏನು ಮಾಡಲಿ ಸರ್? ಏನು ಮಾಡಲಿ ಅಂದರೆ? ಅಂದರೆ ಅವ್ರೆದ್ರು ಕಾಣಿಸ್ಕೊಳ್ಳೋ ಬೇಡವೋ ಅಂತ. ನಿನ್ನ ಕೆಲಸ ಏನಿದೆಯೋ ಅಷ್ಟು ಮಾಡು. ಆದರೆ ಒಂದು ವಿಷಯ, ಏನು ಸರ್? ಈ ಸಲ ಹಲ್ಲಿ ಎಲ್ಲ ಹೆಬ್ಬಾವು ಬಿದ್ದರೂ ಅಪ್ಪಿ ತಪ್ಪಿ ಕೂಡ ನನ್ನ ಹತ್ರ ಬರಬೇಡ. ಅರ್ಥ ಆಯ್ತಾ? ಆಯಿತು ಸರ್. ಹೋಗು, ನಿನ್ನ ಕೆಲಸ ಮಾಡು. ಆರ್ತಿ, ನಾವು ಬಂದಿದ್ದು ಲೇಟ್ ಆಯಿತು ಅನ್ಸುತ್ತೆ ಕಣೆ. ನೀನೇ ಏನೋ ಕೆಲಸ ಮಾಡ್ಕೊಂಡು ಲೇಟ್ ಮಾಡಿದೆ ನೋಡು. ನಾವು ಬರಲ್ಲ ಅಂದ್ಕೊಂಡು ಅವ್ರು ಕೇಕ್ ಕಟ್ ಮಾಡಿರ್ತಾರೆ, ಬರ್ತ್ಡೇನು ಮುಗ್ದೋಗಿರುತ್ತೆ. ಇಲ್ಲ ಅಜ್ಜಿ, ನಾನು ಬಂದಿಲ್ಲ ಅಂದ್ರೆ ಸಾಕ್ಷಿ ಕೇಕ್ ಕಟ್ ಮಾಡೋದೇ ಇಲ್ಲ. ಮತ್ತೆ ಮನೆ ಮುಂದೆ ಯಾರು ಕಾಣಿಸ್ತಾನೆ ಇಲ್ಲ ನೋಡು. ಬಹುಶಃ ನಾವು ಬರಲ್ಲ ಅನ್ಕೊಂಡಿರ್ತಾರೆ ಕಣೆ ಅವರು. ಇಲ್ಲ ಅಜ್ಜಿ, ಸಾಕ್ಷಿ ಏನಾದ್ರು ಕೇಕ್ ಕಟ್ ಮಾಡಿದ್ರೆ ನಾನು ಅವಳಿಗೆ ಬರ್ತಡೇ ಗಿಫ್ಟ್ ಕೊಡಲ್ಲ, ವಿಶ್ ಮಾಡಲ್ಲ, ಅವಳ ಮಾತಾಡ್ಸೋದು ಇಲ್ಲ, ಸೂರ್ಯ ಡ್ಯಾಡಿನೂ ಮಾತಾಡ್ಸಲ್ಲ. ಅದೇ ಅಜ್ಜಿ ತಮಾಷೆ ಮಾಡೋದಕ್ಕೋಸ್ಕರ ಆ ರೀತಿ ಹೇಳಿದ್ರು ಕಣೋ. ನೀನಿಲ್ಲದೆ ಸಾಕ್ಷಿ ಕೇಕ್ ಕಟ್ ಮಾಡೋದೇ ಇಲ್ಲ, ಆಯ್ತಾ? ಬಾ. ಹೋ ಅಕ್ಕ, ಬನ್ನಿ. ಏನಂದೆ? ಸಾರಿ ಮೇಡಮ್, ಏನೋ ಬಾಯ್ ತಪ್ಪ ಅಂದ್ಬಿಟ್ಟೆ. ಕಾಲ್ ಜಾರಿದಂತೂ ಆಯ್ತು, ಈಗ ಬಾಯಿ ತಪ್ಪೋದೊಂದು ಬಾಕಿ ಇತ್ತು ಅಷ್ಟೇ. ಅದೇನು ನೀನು ಇಲ್ಲಿಗೆ ಬಂದಿದ್ಯಾ? ಸೂರ್ಯರು ಇಲ್ವಾ ಒಳಗೆ? ಇದ್ದಾರೆ ಮೇಡಮ್, ಒಳಗಿದ್ದಾರೆ, ಸ್ವಲ್ಪ ಬ್ಯುಸಿ ಇದ್ದಾರೆ. ಗಾಯತ್ರಿ ಅವರು ಇಲ್ವಾ? ಅವರು ಬ್ಯುಸಿಯಾಗಿದ್ದಾರೆ. ನೀನು ಈಗ ಇಂಪಾರ್ಟೆಂಟ್ ಪರ್ಸನ್ನು ಈ ಮನೆಗೆ. ಅದೇನು ನೀನು ಬ್ಯುಸಿ ಇಲ್ಲದೆ ಇಷ್ಟೊಂದು ಫ್ರೀಯಾಗಿ ಓಡಾಡ್ತಾ ಇದೆಯಾ? ಅದು ನಿಮ್ಮನ್ನ ರಿಸೀವ್ ಮಾಡಬೇಕಲ್ವಾ ಮೇಡಮ್, ಅದಕ್ಕೆ ಬಂದೆ. ನೋಡಿಮ್ಮ, ಈ ಮನೇಲಿ ನನ್ನ ಪರಿಸ್ಥಿತಿ ಎಲ್ಲಿ ತನಕ ಬಂತು ಅಂತ. ನನ್ನ ರಿಸೀವ್ ಮಾಡೋದಕ್ಕೆ ಗಂಡನಿಗೂ ಟೈಮ್ ಇಲ್ಲ, ಅತ್ತೆಗೂ ಟೈಮ್ ಇಲ್ಲ. ಅದಕ್ಕೆ ಇವಳನ್ನು ಕಳಿಸಿದ್ದಾರೆ. ನಾನು ಈ ಮನೆಗೆ ಬರೋದು ಇಷ್ಟ ಇಲ್ಲ ಅಂತ ಇವಳ್ಕಲ್ಲಿ ಇಂಡೈರೆಕ್ಟ್ ಆಗಿ ಹೇಳಿ ಕಳಿಸಿದ್ದಾರೆ ಅನ್ಸುತ್ತೆ. ಯಾಕಾಗಂತೀಯ? ನಾವು ಲೇಟ್ ಮಾಡಿಲ್ವಾ? ಇಷ್ಟೊತ್ತು ಅವ್ರನ್ನ ಕಾಯಿಸ್ಲಿಲ್ವಾ ಹೇಳು? ಇಷ್ಟು ದಿನಗಳಾದ್ಮೇಲೆ ಮತ್ತೆ ಗಂಡನ ಮನೆಗೆ ಹೋಗ್ತಾ ಇದೆಯಾ? ಒಳ್ಳೆ ಮನಸ್ಸಿಂದ ಒಳಗಡೆ ಹೋಗೆ. ಹೌದು ಮೇಡಮ್, ನೀವಿಲ್ಲದೆ ಮನೇಲಿ ಬೇಜಾರಾಗೋಗಿತ್ತು. ಮನೆ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಿತ್ತು. ನೀವು ಯಾವಾಗ ಬರ್ತೀರೋ ಅಂತ ನಾನಂತೂ ಕಾಯ್ತಾನೆ ಇದ್ದೆ. ಈಗ ನೀವು ಬಂದ್ರಲ್ಲ, ನಂಗೆ ತುಂಬ ಸಂತೋಷ. ಮಾತಾಡಬೇಡ ನೀನು.
ಈ ಮನೇಲಿ ನಿನ್ನ ಎಲ್ಲರೂ ತಲೆ ಮೇಲೆ ಕೂರಿಸ್ಕೊಂಡಿರ್ಬೋದು, ನಿನ್ನನ್ನು ಫ್ಯಾಮಿಲಿ ಮೆಂಬರ್ ಥರ ಟ್ರೀಟ್ ಮಾಡ್ತಾ ಇರ್ಬೋದು. ಆದರೆ ನೀನು ನನ್ನ ಪಾಲಿಗೆ ಬರೀ ಸಂಬಳಕ್ಕೆ ಬಂದಿರೋ ಕೆಲಸದೋಳು ಥರನೇ ಇರಬೇಕು. ಮನೆಯವ್ರ ಥರ ಮಾತಾಡಬಾರ್ದು. ಇದು ನನ್ನ ಮನೆ. ನಿನ್ನ ಸ್ವಾಗತ ಭಾಷಣ ನನಗೆ ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಇವತ್ತು ನಿನ್ನ ಮುಖ ನೋಡಬಾರ್ದು ಅಂತ ಇಲ್ಲಿಗೆ ಬಂದೆ. ಏನು ಗ್ರಹಚಾರಣೆ ಏನೋ, ಬಾಗಿಲಲ್ಲಿ ನಿಂತಿದ್ಯಾ. ದಾರಿ ಬಿಡೋ, ಬನ್ನಿಮ್ಮ.